ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಕಂಟಿನ್ಯೂ ಮಾಡಿ ಆಮೇಲೆ ಇನ್ನೊಂದು ಸಾರ್ವಜನಿಕವಾಗಿ ಇರುವಂಥ ಒಂದು ಅಭಿಪ್ರಾಯ. ಆಮೇಲೆ ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಿರೋದು, ಈ ದೇಶದ ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಜಾತಿ ತಗೊಳ್ಳಿ, ಉಪಪಂಗಡಗಳು ಇದ್ದೇ ಇದ್ದಾವೆ. ನೇರವಾಗಿ ಹೇಳ್ಬೇಕಂದ್ರೆ ಮುಸ್ಲಿಮ್ಸಲ್ಲಿ ಶಿಯಾ ಸುನ್ನಿ ಅಂತ ಇದೆ, ಕ್ರಿಶ್ಚಿಯನ್ಸಲ್ಲಿ ರೋಮನ್ ಕ್ಯಾಥಲಿಕ್ಕು ಪ್ರೊಟೆಸ್ಟೆಂಟ್ ಅಂತ ಇದೆ, ಬುದ್ಧ ಧರ್ಮದಲ್ಲಿ ಹೀನಯಾನ ಮಹಾಯಾನ, ಜೈನರಲ್ಲಿ ಶ್ವೇತಾಂಬರ ದಿಗಂಬರ. ಪ್ರತಿಯೊಂದು ಧರ್ಮ ಜಾತಿಯಲ್ಲೂ ಉಪಪಂಗಡಗಳು ವಿಭಾಗಗಳಿದ್ದಾವೆ. ಆದರೆ ಮೇಲ್ನೋಟಕ್ಕೆ ಇಲ್ಲಿ ಮುಸಲ್ಮಾನರ ಒಂದು ಇಡುಗಂಟಲ್ಲಿ ತೋರಿಸಿದ್ರ, ನೀವು ಅಲ್ಲಿ ಯಾಕೆ ಉಪಪಂಗಡದ ಈ ಒಂದು ಅಂಶವನ್ನೇ ಸೇರಿಸ್ಕೊಂಡಿಲ್ಲ ಅಂತ ಒಂದು. ಆಮೇಲೆ ಭಾಳ ಮುಖ್ಯವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರ ಬಗ್ಗೆ. ಲಿಂಗಾಯತರದು ನನ್ನ ಪ್ರಕಾರ ವೀರಶೈವ ಲಿಂಗಾಯತ ಎರಡು ಮೇಲ್ನೋಟಕ್ಕಿದೆ. ಅದು ಅವ್ರು ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ, ಅದು ಅವ್ರಿಗೆ ಸೇರಿದ್ದು. ಆದರೆ ಸಾರ್ವಜನಿಕವಾಗಿ ಇರುವಂಥದ್ದು. ಆದರೆ ಒಕ್ಕಲಿಗರಲ್ಲಿ ಅವನು ಕುಂಚಿಟಿಗ ಆಗಿರಲಿ ಅಥವಾ ಗಂಗಡ್ಕರ್ ಆಗಿರಲಿ, ಮರ್ಸುಗಳಾಗಿರಲಿ, ವಿಷಯ ಅಂತ ಬಂದಾಗ ಒಕ್ಕಲಿಗರು ಅಂತಲೇ ಹೇಳ್ಕೊಳ್ತಾರೆ. ನೀವು ಅಲ್ಲಿ ಎಲ್ಲ ವಿಭಾಗಕ್ಕೂ ಹರಿದು ಹಂಚಿಬಿಟ್ಟಿದ್ದೀರ. ಅಂದರೆ ನೀವು ಗೈಡ್ಲೈನ್ಸ್ ಕೊಟ್ಟಿದ್ದೀರಲ್ಲ ಕಾಂತರಾಜ್ ಸಮಿತಿಗೆ, ಆ ಕೊಟ್ಟಿರೋ ಗೈಡ್ಲೈನ್ಸಲ್ಲೇ ಲೋಪಗಳಿದೆಯಲ್ಲ, ಆ ಗೈಡ್ಲೈನ್ಸ್ ಮಾಡಿದ್ರಲ್ಲ, ಆ ಮಾಡುವಾಗ ಅಟ್ಲೀಸ್ಟ್ ಒಕ್ಕಲಿಗ ಸಮಾಜದವ್ರನ್ನ ಕರೆದು ಚರ್ಚೆ ಮಾಡಿ ಇದೆಯಾ ಇಲ್ವಾ ಅಂತ ಅದನ್ನು ಕೇಳಬೇಕಿತ್ತು. ಇಲ್ಲ ಅಂದರೆ ಈ ಜನಾಂಗದ ಇದು ಮಾಡಿರ್ತಾರಲ್ಲ, ಅಧ್ಯಯನ ಮಾಡಿರ್ತಾರಲ್ಲ ಬೇರೆ ಬೇರೆ ಕಮ್ಯುನಿಟಿಯವರು, ಅವ್ರನ್ನಾದ್ರೂ ಕರೆಸಿ ಮಾಡಬೇಕಿತ್ತು. ತಾಂತ್ರಿಕವಾಗಿ ಎಡು ಬಿದ್ದಿರೋದು ಅಲ್ಲೇನೇನೆ. ಫೈನ್ ದಾಸೇನವ್ರೆ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಿಳುವಳಿಕೆ, ನೀವೇನೇ ಒಂದು ಸರ್ವೆ ಮಾಡ್ತೀರಾ, ಇನ್ನೊಂದೇನೋ ಮಾಡ್ತೀರಾ ಅಂತ ಬಂದಾಗ ಜನಗಳ ಪಾಲ್ಗೊಳ್ಳುವಿಕೆ ಇಲ್ಲದೆ ಜಗತ್ತಿನ ಯಾವ ವಿಷಯ ಕೂಡ ಸಕ್ಸಸ್ ಆಗಕ್ಕೆ ಚಾನ್ಸೇ ಇಲ್ಲ. ಜನಗಳ ಇನ್ವಾಲ್ವ್ಮೆಂಟ್ ಇರಲೇಬೇಕು ಅಂತೇಳಿ. ಅದರ ಮಟ್ಟಿಗೆ ಇದೆಷ್ಟು ಮಟ್ಟಿಗಾಯಿತು? ಈಗ ಅವರು ಸರ್ ಹೇಳ್ತಾ ಇದ್ರು, ನಾನು ಅದನ್ನು ನೋಡಿಲ್ಲ, ಪರ್ಟಿಕ್ಯುಲರ್ಲಿ ಮರಸು ಒಕ್ಕಲಿಗರು 3,000 ನಾನು ನೋಡಿಲ್ಲ, ಅವ್ರು ಹೇಳಿದ್ದು ನಾವು ಈ ಕ್ಷಣಕ್ಕೆ ನಂಬೋಣ ನಾವು. ಸೊ ಆ ಥರ ಆಗಿಬಿಟ್ರೆ ಗತಿ ಏನು ಅಂತ ಒಂದು ಪ್ರಶ್ನೆ ಬರಲ್ವೇ? ಆ ಸಮುದಾಯಕ್ಕೆಲ್ಲ ರೈಟ್ ಇದೆ, ಏನಪ್ಪ ನಾವು ಬರೀ 3,000 ಜನ ಅವ್ರು ಹೇಳ್ತಾ ಇದ್ರು. ಮಹಾಲಕ್ಷ್ಮಿ ಲೇಔಟ್ ಒಂದರಲ್ಲೇ 80,000 ಜನ ಇದ್ದಾರೆ ಸ್ವಾಮಿ ಒಕ್ಕಲಿಗರು, ಅದರಲ್ಲಿ ಒಂದು 50,000 ಜನ ಮರಸೊಕ್ಕಲಿಗರೇ ಬರ್ತಾರೆ ಅಂತ ಅವ್ರು ಹೇಳಿದಾಗ ಇಡೀ ರಾಜ್ಯದ ಸೇರಿಸೇ 3,000 ಅಂತ ಹೇಳಿಬಿಟ್ರೆ ಅವ್ರ ಜನಸಂಖ್ಯೆನ ಗತಿ ಏನು ಅಂತ ಒಂದು ವೇಳೆ ಹೇಳಿದರೆ. ಇವಾಗ ಜನಸಂಖ್ಯೆಯನ್ನು ನಿಖರವಾಗಿ ಗಣತಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಸೆನ್ಸಸ್ ಏನು ಮಾಡ್ತಾರೆ ಅದರಿಂದ ಮಾತ್ರ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ. ಇದು ಎಲ್ಲ ಪರಿಪೂರ್ಣತೆ ಇಲ್ಲ ಇದರಲ್ಲಿ. ಆದರೂ ಒಂದು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಅಂತ ಏನು ಹೇಳ್ತಾರೆ, ಇದನ್ನು ಮಾಡಿದ್ದಾರೆ. ಇದು ಬಹಳ ಒಳ್ಳೆಯ ಕೆಲಸ. ಈ ಹಿಂದುಳುವಿಕೆಯನ್ನು ಕಂಡುಹಿಡಿಯುವಂಥದ್ದು ಮತ್ತು ಸರ್ಕಾರಿ ಸೇವೆಯಲ್ಲಿ ಇರುವಂಥ ರೆಪ್ರೆಸೆಂಟೇಷನ್ ಎಷ್ಟಿದೆ ಅಂತ ಕಂಡುಹಿಡಿಯುವಂಥದ್ದು, ಮತ್ತು ಅವರು ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಎಷ್ಟು ಮೇಲೋಗಿದ್ದಾರೆ, ಎಷ್ಟು ಕೆಳಗಡೆ ಇರುವಂಥದ್ದು, ಇದನ್ನ ಮಾಡಿದ್ದಾರೆ. ಇದು ಪರಿಪೂರ್ಣವಾಗಿ ಮಾಡಿಲ್ಲದೆ ಇದ್ರೂ ಕೂಡ ಒಂದು ಹಂತ ತಲುಪಿದೆ. ಅದರೊಳಗೆ ಇಷ್ಟು ಪರ್ಸೆಂಟೇಜು ಹೆಚ್ಚು ಕಡಿಮೆ ಆಗಿದೆ ಅಂತ ಅನ್ನುವಂಥದ್ದಿದೆ. ಇವಾಗಲೇ ಚರ್ಚೆಗಳು ನಡೀತಾ ಇದೆ. ಇಲ್ಲಿ ಆಗಿರುವಂಥ ಹೆಚ್ಚು ಕಡಿಮೆ ಆಗಿರುವಂಥದ್ದನ್ನ ಸರಿದೂಗಿಸ್ಕೊಂಡು ಮಾಡಬೇಕಾದಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಫೈನ್ ದೊಡ್ಡವರೇ, ಸರಿದೂಗಿಸೋದು ಅಂತ ಎಲ್ಲ ಒಂದು ಸಮುದಾಯದಾದರೆ ಏನೋ ಅಂದ್ಬಿಡ್ಬೋದು, ಯಾರೋ ಕಡಿಮೆ ಬಂದವರು ಎಲ್ಲರೂ ಹಿಂಗೆ ಕೂಗಾಡ್ತಾರಪ್ಪ, ಅವ್ರು ಯಾರೋ ಮರಸು ಒಕ್ಕಲಿಗರು 3,000 ಬಂದುಬಿಟ್ಟಿದ್ದಾರೆ ಅದಕ್ಕೆ ಕೂಗಾಡ್ತಾ ಇದ್ದಾರೆ ಏನೋ ಹೇಳಬಹುದಾಗಿತ್ತು. ಒಂದು ದೊಡ್ಡ ಮಟ್ಟದಲ್ಲಿ ಸಾಮಾಜಿಕವಾಗಿ ಈ ಸರ್ವೆ ವಿಚಾರಕ್ಕೆ ಅದು ರಾಜಕೀಯ ನಾಯಕರಾದರೂ ಮಾತಾಡಲಿ, ಸಮುದಾಯದ ಮುಖಂಡರಾದರೂ ಮಾತಾಡಲಿ, ಒಂದು ಅಸಮಾಧಾನ ಇರಬೇಕಾದ್ರೆ ಕರೆಕ್ಟಿವ್ ಮೆಜರ್ಸ್ ಅಂತ ಏನಾದರೂ ಬೇಕಲ್ಲ, ಅಲ್ಲ ಸರಿಪಡಿಸಿಕೊಳ್ಳೋ ವಿಧಾನ ಏನಾದರೂ ಬೇಕಲ್ಲ ಅಂತ. ಅಲ್ಲ, ಈಗ ಇದನ್ನು ಒಂದು ಸಂಪೂರ್ಣವಾಗಿ ವರದಿ ಆಚೆ ಬಂದಿಲ್ಲ, ನಾವೆಲ್ಲ ಅಸ್ಯೂಮ್ ಮಾಡಿ ಮಾತಾಡ್ತಾ ಇರ್ತಕ್ಕಂಥ ಏನು ಇವಾಗ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಬಿಟ್ಟಿರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಪೀಸ್ಗಳ ಆಧಾರದ ಮೇಲೆ ಮಾತಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಈ ವರದಿ ಆಚೆ ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಇವ್ರು ಹೇಳಿದ್ದೇ ಸತ್ಯ ಇರ್ಬೋದು, ಅಥವಾ ನೀವು ಹೇಳಿದ ಸತ್ಯ ಇರ್ಬೋದು, ಅಥವಾ ನಾನು ಹೇಳ್ತಾ ಇರೋ ಸತ್ಯನ ಅದು ಹೊರಗಡೆ ಬರಬೇಕಾಗುತ್ತೆ. ಈಗ 17ನೇ ತಾರೀಕು ಹೊರಗಡೆ ಬಂದಾದ ನಂತರ ಈ ರೀತಿಯಾದಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದು ಅಥವಾ ಸರಿಪಡಿಸ್ಕೋಬೇಕಂತ ಹೇಳೋದಕ್ಕೆ ನಾವು ಉತ್ತರದಾಯಿತ್ವವಾಗಿರ್ತೀವಿ. ಈಗ ನನಗೆ ಅದು ಸರಿ ಅಂತ ಅನ್ಸಲ್ಲ. ಒಂದು ಎರಡನೇದು, ನಾನು ಚಿಕ್ಕರಂಗೇಗೌಡರ ಮಾತಿಗೆ ಬರ್ತೀನಿ ನೋಡಿ. ಅವ್ರು ಹೇಳ್ದಂಗೆ ಅನೇಕ ಉಪಪಂಗಡಗಳಿದೆ. ನಮ್ಮಲ್ಲೂ ಕುರುಬ ಸಮುದಾಯದಲ್ಲೂ ಸುಮಾರು 18ರಿಂದ 20 ಉಪಪಂಗಡಗಳಿದೆ. ಈ ಕಾಲಮಲ್ಲಿ 12-13 ಉಪಪಂಗಡ ನಮ್ಮಲ್ಲೂ ಮೆನ್ಷನ್ ಮಾಡಿದ್ದಾರೆ. ಈ ಗೊಂಡ, ರಾಜಗೊಂಡ, ಕುರುಬ, ಅಂಡೆ ಕುರುಬ, ಜೇನು ಕುರುಬ, ಕಾಡು ಕುರುಬ, ಹಾಲು ಮತ, ಇಷ್ಟು ಬೈಫರ್ಕೇಶನ್ ಆಗಿದೆ. ಇದು ಕೇವಲ 42,000 ಬರೋದು ಬರೀ ಕುರುಬ ಅಂತ ಮೆನ್ಷನ್ ಮಾಡಿರೋದು ಮಾತ್ರ. ಉಪಜಾತಿಗಳದ್ದು ಸಪ್ರೇಟ್, ಅದು ಕೆಲವು ಕಡೆ ಎಷ್ಟಿಗೆ ಹೋಗುತ್ತೆ. ಈಗ ಕೊಡಗುಗೆ ಹೋದಂಥ ಸಂದರ್ಭದಲ್ಲಿ ನೀವು ಎಷ್ಟಿ ಲಿಸ್ಟ್ಗೆ ಹೋಗ್ತಾರೆ, ನೀವು
ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅವರು ಎಸ್ ಟಿಗೆ ಹೋಗ್ತಾರೆ, ನೀವು ಗುಲ್ಬರ್ಗ ಮತ್ತೆ ಬೀದರಲ್ಲಿ ಇರ್ತಕ್ಕಂಥವ್ರು ಎಸ್ ಟಿ ಕಾಲಮ್ಗೆ ಹೋಗ್ತಾರೆ. ಬೇರೆ ರಾಜ್ಯಗಳಲ್ಲೂ ಬೇರೆ ತರ ಬೇರೆ ರೀತಿ ಇದೆ. ಹಾಗಾಗಿ ಬೈಫರ್ಕೇಶನ್ ಎಲ್ಲಾ ಸಮುದಾಯಗಳಲ್ಲೂ ಆಗಿದೆ, ಬರೀ ಯಾವುದೋ ಒಂದೆರಡು ವರ್ಗಗಳಲ್ಲಿ ಮಾತ್ರ ಆಗಿದೆ. ಈಗ ನಿಮ್ 42 ಲಕ್ಷ ಮಂದಿ ಸರಿ ಅಂತೀರಾ ತಪ್ಪು ಅಂತೀರಾ ನೀವು? ಅಲ್ಲ, ಈಗ ಇದನ್ನು ಅವ್ರು ಹೇಳಿದ್ದೇನೆಂದ್ರೆ ಮರಸು ಒಕ್ಕಲಿಗೆ ಸೇರಿಸಬೇಕಾಗಿತ್ತು ಅಂತ ಒಂದು ಅಭಿಪ್ರಾಯ. ಅಲ್ಲ, ನಾನು 3,000 ಜನ ನಾನು ಅವ್ರ ಪಾಯಿಂಟ್ಗೆ ಬರ್ತೀನಿ. ಈಗ ಹಿಂಗೆಲ್ಲ ಬೈಫರ್ಕೇಶನ್ ಮಾಡೋದ್ರಿಂದ ಕೆಲವು ಈಗ ಉದಾಹರಣೆಗೆ ನಮ್ಮ ಕುರುಬರ ಸಂಘನೆ ಅವತ್ತು ಏನು ಮಾಡ್ತು, ಅದು ಎಷ್ಟೋ ನಂಬರ್ ಇತ್ತು, 8 18 ಎಷ್ಟೋ ಈ ನಂಬರ್ನೇ ಮೆನ್ಷನ್ ಮಾಡಬೇಕು, ನೀವೆಲ್ಲ ಕುರುಬ ಅಂತಾನೆ ಮೆನ್ಷನ್ ಮಾಡಿ ಅಂತೆಲ್ಲ ಕೆಲವು ಕಡೆ ಕ್ಯಾಂಪೇನ್ ಮಾಡಿದ್ರು, ಎಲ್ಲ ಸಮುದಾಯಗಳು ಮಾಡಿದ್ವು. ಆ ಸಂದರ್ಭದಲ್ಲಿ ನೀವು ಇಂಥದಕ್ಕೆ ಮಾಡ್ಕೊಳ್ಳಿ ಅಂತೆಲ್ಲ ಮಾಡಿದ್ರು. ಯಾರು ಅದರಲ್ಲಿ ಅಲ್ದಿರ ನಮ್ಮ ಜಾತಿನ ಐಡೆಂಟಿಟಿ ಕಳ್ಕೋಬಾರ್ದು ಅಂತೇಳಿ ಮೆನ್ಷನ್ ಮಾಡೋರು 3,000 ಇರಬಹುದೇನೋ. ಇನ್ನು ಉಳಿದವರು ಒಕ್ಕಲಿಗ ಅಂತಾನೆ, ಯಾಕಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಅವ್ರು ಹೇಳ್ದಂಗೆ ಎಲ್ಲ ಒಕ್ಕಲಿಗ ಅಂತ ಸೇರಿಸ್ಕೊತೀನಿ, ಮರಸು ಒಕ್ಕಲಿಗ ನನಗೇನು ಬೇಕಾಗಿಲ್ಲ ಅಂತ ನನ್ನ ಅಸ್ಯೂಮ್ ಅದು ಹಂಗೆ ಆಗಿರುತ್ತೆ ಅಂತಾನು ನಾನೇನು ಹೇಳಲ್ಲ. ಈಗ ಅನೇಕ ಕಡೆ ಆ ರೀತಿಯಾದಂತ ಪ್ರಚಾರಗಳು ಮಾಡಿದ್ದುಂಟು. ಆಮೇಲೆ ನೋಡಿ, ಈಗ ಎಲ್ಲಾ ವಿಚಾರಕ್ಕೂ ನಾವು ಕೋರ್ಟ್ಗೆ ಹೋಗ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಹೇಳ್ತೀವಿ. 10 ವರ್ಷ ಆಗಿದೆ, ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಇತ್ತು, ಈ ರಾಜ್ಯದಲ್ಲಿ ಪ್ರಜ್ಞಾವಂತರಿದ್ರು, ಬೇರೆ ಬೇರೆ ವಿಚಾರಗಳಿಗೆಲ್ಲ ಫ್ರಂಟ್ ಲೈನ್ ಅಲ್ಲಿ ಬಂದು ಅಬ್ಜೆಕ್ಷನ್ ಕೊಡುವಂತ ಸಂದರ್ಭಗಳಿತ್ತು. ಇಷ್ಟೆಲ್ಲ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ನಮ್ಮನೆಗೆ ಬಂದಿಲ್ಲ, ಇದು ಸಹ ಮಾಡ್ತಾ ಇರೋ ಸರಿ ಇಲ್ಲ ಅಂತ ಯಾರಾದ್ರೂ ಒಂದು 10 ಕಂಪ್ಲೇಂಟ್ ಟೇಬಲ್ ಆಗಿಲ್ವಲ್ಲ, ಹೇಳ್ತೀನಿ ಒಂದು ನಿಮಿಷ. ಈಗ 10 ವರ್ಷ ಆದ್ಮೇಲೆ ಕಾಂತರಾಜು ವರದಿ ಕೊಟ್ಟು ರೆಡಿ ಆಗ್ತಾ ಇದೆ, ಆಗ್ಲೇ 2013ರಲ್ಲಿ ಒಂದು ಗುಮ್ಮ ಬಿಲ್ ಬಂತು, ಏನು ಇಂತಿಂತವ್ರು ಇವಾಗ ಏನ್ ಬರ್ತಾ ಇದೆಯೋ ಇದು ಅವತ್ತು ಬಂತು ಎಲೆಕ್ಷನ್ ಸಂದರ್ಭದಲ್ಲಿ. ಯಾರಾದ್ರೂ ಹೋಗಿ ಒಂದು ಇದು ಮಾಡ್ತಾ ಇರೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಬ್ಜೆಕ್ಷನ್ ಮಾಡೋದು ಉಂಟಾ? ಅವತ್ತು ವಿರೋಧ ಪಕ್ಷ ಏನ್ ಮಾಡ್ತಾ ಇತ್ತು, 169 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ಲ, ನೀವು ಮಾಡ್ತಾ ಇರೋ ಸರಿ ಇಲ್ಲ ರೀ ಅಂತ ಹೇಳ್ಬಿಟ್ಟು ಇವ್ರು ಯಾಕೆ ರೆಪ್ರೆಸೆಂಟೇಟಿವ್ ಮಾಡಿಲ್ಲ, ಯಾಕೆ ಅದನ್ನ ಅಪೋಸಿಟ್ ಮಾಡಿಲ್ಲ, ಇದು ಮಾಡ್ತಾ ಇರೋ ಸರಿ ಇಲ್ಲ ಅಂತ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥವ್ರು ಬಹುತೇಕ ಅವತ್ತಿನ ಕ್ಯಾಬಿನೆಟ್ ಅಲ್ಲಿ ಇದ್ರು, ಅವತ್ತು ಯಾಕೆ ಇವ್ರು ವಿರೋಧ ಮಾಡಿಲ್ಲ? ಇದು ನೋಡಿ, ನಾನು ಹೇಳಕ್ ಹೊಂಟಿರೋದು ಇದನ್ನು ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಅವ್ರು ವಿರೋಧ ಮಾಡ್ತಾ ಇದ್ದಾರೆ. ಸಾರ್ ಹೇಳಿದ್ರು, ಅಲ್ಲಿ ನಡೆದಿರ್ತಕ್ಕಂಥ ಅಂಕಿಅಂಶಗಳನ್ನ ಜಾತಿ ಆಧಾರದ ಮೇಲೆ ಅವರು ಆರ್ಥಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ, ಅವ್ರ ಮಕ್ಕಳು ಶೈಕ್ಷಣಿಕ ಗುಣಮಟ್ಟ ಏನಿದೆ, ಈ ಕಾರಣಕ್ಕಾದ್ರೂ ಅದು ಉಪಯೋಗ ಆಗ್ಬೇಕಲ್ಲ. ಕರೆಕ್ಟ್. ಆ ದೃಷ್ಟಿಕೋನದಲ್ಲಾದ್ರೂ ಇದನ್ನ ನೋಡಿ ಅಂತ ನಾನು ಹೇಳಕ್ ಬಯಸ್ತೀನಿ. ಅಲ್ಲ, ಅದನ್ನ ಒಟ್ಟಾರೆ ಬರ್ಲಿ, ನೀವು ಮೇಲ್ವರ್ಗಕ್ಕೆ ಬಂದಿರೋ ಬಿಟ್ಬಿಡೋಣ, ಖಂಡಿತ ಮಾಡ್ಲಿ ಅಂತ ಸಂದರ್ಭ ಬಂದ್ರೆ.